ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ನಾವು ಮಾತನಾಡಲಿಕ್ಕಿರ್ತಕ್ಕಂಥ ಪುಸ್ತಕ ಮೊದಲನೇ ತಿಮೋತಿ ಮತ್ತು ಎರಡನೇ ತಿಮೋತಿ. ಈ ಒಂದು ಪುಸ್ತಕದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು, ಆಲೋಚನೆಗಳು ಒಂದು ಸಣ್ಣ ಹೊಸ ಬೋಧಕರಿಗೆ, ಹಿರಿಕರಿಗೆ ಮತ್ತು ಸಭೆಯಲ್ಲಿರ್ತಕ್ಕಂಥ ಎಲ್ಲ ಪಾತ್ರಗಳನ್ನು ವಹಿಸ್ತಕ್ಕಂಥ ಸಭಿಕರಿಗೂ ಕೂಡ ಈ ಒಂದು ಪುಸ್ತಕದಲ್ಲಿ ಆಲೋಚನೆಗಳಿದೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರ. ನಮಸ್ಕಾರ ಬೋಧಕರಾದ ಮುರಳಿ. ಈ ಒಂದು ಪುಸ್ತಕದ ಒಂದು ಲೇಖಕ ಸಮಯ ಬೇಡ ಬಿಡಿ, ನಾನು ಕೇಳ್ತಾ ಇರ್ತಕ್ಕಂಥದ್ದು, ಈ ಒಂದು ಪುಸ್ತಕವನ್ನು ನಾವು ತೆಗೆದು ಓದಬೇಕಾದ್ರೆ ಮೊದಲನೇದಾಗಿ ನಮ್ಮ ಮನಸ್ಸಲ್ಲಿ ಏನನ್ನು ಇಟ್ಕೊಬೇಕು, ಆಮೇಲೆ ಓದಬೇಕು. ಇಲ್ಲಿ ತಿಮೋತಿಯ ಎಂಬ ಯವನಸ್ಥ ಸೇವಕನೊಬ್ಬನು ಪೌಲನ ಆಪ್ತ ಸ್ನೇಹಿತನು, ಮಗನಂತೆ ಇದ್ದವನು ಸೇವೆಯನ್ನು ತೆಗೆದುಕೊಂಡಿದ್ದಾನೆ. ಆತನು ಸೇವಕನಾಗಿ ಹೇಗಿರಬೇಕು ಮತ್ತು ಸೇವೆಯನ್ನು ಹೇಗೆ ಪರಿಣಾಮಕಾರಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಸಭೆಯ ಸಭಿಕರಿಗೆ ತರಬೇತಿಯನ್ನು ನೀಡಬೇಕು ಮತ್ತು ಹೇಗೆ ಎಲ್ಲರೂ ಕೂಡಿ ದೇವರ ರಾಜ್ಯದ ವಿಸ್ತರಣೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಆತನ ಬರೋಣಕ್ಕಾಗಿ ಸಿದ್ಧರಾಗಿರಬೇಕು ಅನ್ನುವಂಥ ವಿಷಯಗಳನ್ನು ಮೊದಲು ಮತ್ತು ಎರಡನೆಯ ಪತ್ರಿಕೆಗಳಲ್ಲಿ ಈ ವಿಷಯವನ್ನು ಹೇಳ್ತಾನೆ. ಇದು ಸುಮಾರು 62 ಕ್ರಿಸ್ತ ಶಕ 65 ಈ ಒಳಗೆ ಬರೆಯಲ್ಪಟ್ಟಿರ್ಬೋದು ಅನ್ನುವಂಥದ್ದು ಒಂದು ಶಂಕೆ. ಬೋಧಕರೇ, ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ. ನಿಮ್ಮ ಕೆಳಗಡೆ ಹೊಸ ಬೋಧಕರು ಅಥವಾ ಈಗ ತಾನೇ ವಿದ್ಯಾಭ್ಯಾಸವನ್ನು ಮುಗಿಸಿ ಬೋಧಕರ ತರಬೇತಿಯನ್ನು ಮುಗಿಸಿ ನಿಮ್ಮ ಕೆಳಗಡೆ ಎಷ್ಟೋ ಬೋಧಕರು ಬಂದು ಕೆಲಸ ಮಾಡಿರ್ತಾರೆ. ಅವ್ರಿಗೆಲ್ಲ ನೀವು ಯಾವ ಒಂದು ವಚನದಿಂದ ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ದೀರಾ? ಮೊದಲನೆಯ ಅಧ್ಯಾಯ 3 ಮತ್ತು 3ರಿಂದ 6ನೇ ವಚನದಲ್ಲಿ ನಾವು ಕೆಲವು ವಿಷಯಗಳನ್ನ ಇಲ್ಲಿ ನೋಡ್ತೇವೆ. ಭಾಳ ಒಳ್ಳೆಯ ರೀತಿಯಿಂದನೇ ಇವುಗಳನ್ನು ನೀವು ಕೇಳ್ತಾ ಇದ್ದೀರಿ. ನಮ್ಮ ಎಲ್ಲ ಶ್ರೋತೃಗಳಿಗೆ, ಅಂದರೆ ವೀಕ್ಷಕರಿಗೆ ಇದು ಪರಿಣಾಮಕಾರಿಯಾಗಿರ್ತದೆ ಹಾಗೂ ಬೋಧಕರಿಗೆ ಇನ್ನೂ ಹೆಚ್ಚಾದ ಪ್ರಯೋಜನವನ್ನು ನೀಡ್ತದೆ ಅಂತ ನಾನು ನೆನೆಸ್ತೇನೆ. ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ, ಕಲ್ಪನಾ ಕಥೆಗಳಿಗೆ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ ಅಂತ ಹೇಳಿಬಿಟ್ಟು ತಿಮೋತಿಗೆ ಪೌಲನು ಬರೀತಾನೆ. ಮುಂದೆ ಹೋಗ್ತೇನೆ. ಅಂಥ ಕಥೆಗಳು, ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿವೆ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲೇ ನಂಬಿಕೆ ಮುಖ್ಯವಾದದ್ದು. ಶುದ್ಧ ಹೃದಯ, ಒಳ್ಳೆಯ ಮನಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವವಾಕ್ಯೋಪದೇಶದ ಗುರಿಯಾಗಿದೆ ಅಂತ ಹೇಳ್ತಾನೆ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ ಅಂತ ಹೇಳ್ತಾನೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಈ ಸುವಾರ್ಥ ಸೇವೆ ಅನ್ನುವಂಥದ್ದು ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಜನರಿಗೆ, ವ್ಯವಹಾರ. ಬಹಳಷ್ಟು ಖ್ಯಾತ ಬೋಧಕರ ಬಗ್ಗೆ ಅಮೇರಿಕದಲ್ಲಾಗಲಿ, ಯುರೋಪ್ ಖಂಡದಲ್ಲಾಗಲಿ, ಆಸ್ಟ್ರೇಲಿಯಾದಲ್ಲಾಗಲಿ, ಭಾರತದಲ್ಲೇ ಆಗಲಿ ನಾವೇನು ನೋಡ್ತೇವೆ, ಜನರು ಕಲ್ಪನಾ ಕಥೆಗಳನ್ನು ಅಥವಾ ಜನರಿಗೆ ಹಿತವಾಗುವ ಸಂದೇಶಗಳನ್ನು ಬೋಧಿಸಿ ಫೀಲ್ ಗುಡ್ ಸರ್ಮನ್ಸ್ ಆ ನಂತರ ಜನರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ಅವರಿಂದ ಬರ್ತಕ್ಕಂಥ ಆದಾಯದಿಂದ ಜೀವನ ಮಾಡಿಕೊಂಡು ಸರ್ವಸಾಮಾನ್ಯವಾಗಿ ಭೋಗದ ಆಸೆಗೆ ಇಳಿದು ನಾಶವಾಗಿ ಹೋಗುವಂಥವರಾಗಿದ್ದಾರೆ. ಅನೇಕರು ಬಹಿರಂಗವಾಗಿ ಅನೈತಿಕ ಕೆಲಸಗಳಲ್ಲಿ ತೊಡಗಿರುವುದು ಕೂಡ ಗಮನಕ್ಕೆ ಬಂದಿದೆ. ಆದ್ದರಿಂದ ಪೌಲನ ಈ ಸಂದೇಶ ತಿಮೋತಿಯನಿಗೆ ಕೊಟ್ಟದ್ದು ಇಂದು ಪ್ರತಿಯೊಬ್ಬರ ಕಿವಿಯಲ್ಲಿ ಮೊಳಗಬೇಕು. ಮತ್ತೊಂದು ಸಾರಿ ಇದನ್ನು ನಾನು ಓದ್ತೇನೆ. ನಿಷ್ಕಪಟವಾದ ನಂಬಿಕೆ, ಶುದ್ಧ ಹೃದಯ, ಒಳ್ಳೆಯ ಮನಸಾಕ್ಷಿ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ. ದೇವರು ಬಹಳ ಪವಿತ್ರ ಪ್ರೀತಿಯನ್ನು ನಮ್ಮನ್ನು ಪ್ರೀತಿಸಿದ್ದಾನೆ. ನಾವೆಲ್ಲರೂ ನಾಶವಾಗಬಾರ್ದು ಅಂತ. ನಮ್ಮ ಯಾವ ಸಭಿಕನು ಕೂಡ ಯಾವ ಹಂತದಲ್ಲಿದ್ದರೂ ಅವರು ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕು ಅಂತ ನಾವು ಅವರಿಗೆ ಸುವಾರ್ತೆಯನ್ನು ಸಾರುವಂಥವರಾಗಬೇಕು.
ಬೋಧಕರು ಅನುಭವದಲ್ಲಿ ವಿಷಯವನ್ನು ತಿಳಿಸಿದ್ದಾರೆ. ನೀವು ಈ ಪುಸ್ತಕದಿಂದ ನಿಮ್ಮ ಸಭೆಯಲ್ಲಿರ್ತಕ್ಕಂಥ ಹಿರಿಕರಿಗೆ ಯಾವ ರೀತಿಯಾದ ಮಾರ್ಗದರ್ಶನವನ್ನು ನೀಡಿದ್ದೀರಾ ಇದನ್ನು ಓದಿದ ನಂತರ? ಇಲ್ಲಿ ಓದಿದ ನಂತರ ನಾನು ಕಲ್ತಿರುವಂಥ ವಿಚಾರಗಳು ಅನೇಕ ಇವೆ ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಪುರುಷರು, ಸ್ತ್ರೀಯರು, ಹಿರಿಕರು, ಕಿರಿಯರು ಎಂಬುದಾಗಿ ನಾವು ಈ ಪುಸ್ತಕದಲ್ಲಿ ನೋಡ್ತೇವೆ. ಇದು ಓದಿದ ನಂತರ ಇಲ್ಲಿ ನಾವು ನೋಡ್ತೇವೆ, ಈಗಿರಲಾಗಿ 1 ತಿಮೋತಿ 2ನೇ ಅಧ್ಯಾಯ 8ನೇ ವಚನ, ಪುರುಷರು ಎಲ್ಲ ಸ್ಥಳಗಳಲ್ಲಿಯೂ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಇದು ಪುರುಷರಿಗೆ ಸಭೆಯೊಳಗಡೆ ನಡೆಯಬೇಕಾದಂಥ ರೀತಿ ನೀತಿ. ಹಾಗೆ ಸ್ತ್ರೀಯರು ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಳ್ಳಿ ಉಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದ ಅಲಂಕರಿಸಿಕೊಳ್ಳಬೇಕೆಂಬುದಾಗಿ ಹೇಳ್ತಾನೆ. ಇವತ್ತು ನಮ್ಮ ಸಭೆಯಲ್ಲಿ ಸ್ತ್ರೀಯರು ಒಡವೆ, ವಸ್ತ್ರ ಮತ್ತು ಇಲ್ಲಿ ಪೌಲನು ಹೇಳಿದಂಥ ರೀತಿಯಲ್ಲಿ ಜಡೆ, ಚಿನ್ನ, ಮುತ್ತು, ಬೆಲೆ ಉಳ್ಳ ವಸ್ತ್ರ ಇಂಥವುಗಳನ್ನು ಬಿಟ್ಟು ಸತ್ಕ್ರಿಯೆಗಳಿಂದ ಅಲಂಕೃತರಾಗ್ರಿ ಎಂಬುದಾಗಿ ಹೇಳೋದನ್ನು. ನಿಮ್ಮ ಸಭೆಯಲ್ಲಿ ಯಾವಾಗಾದರೂ ನೀವು ಈ ರೀತಿಯಾಗಿ ಸ್ತ್ರೀಯರು ಒಳ್ಳೆಯ ರೀತಿಯಾಗಿ ಒಳ್ಳೆಯ ಉತ್ತಮ ದರ್ಜೆಯ ಒಂದು ಸಮಾಜಕ್ಕೆ ಮೆರುಗನ್ನು ನೀಡ್ತಕ್ಕಂಥ ಒಂದು ವಸ್ತ್ರಗಳನ್ನ ಧರಿಸದೇ ಬಂದಿದ್ದಾರೆ ಯಾವಾಗಾದರೂ? ಅದನ್ನು ನೀವು ಹೆಂಗೆ ಅದನ್ನು ಪ್ರತಿಭಟನೆ ಮಾಡಿದ್ದೀರಾ? ಈಗ ಕಳೆದ ವಾರದಲ್ಲಿಯೇ ನಾನು ಒಂದು ಪ್ರಸಂಗವನ್ನೇ ಮಾಡಿದೆ. ಈ ಒಂದು ಚಿನ್ನದ ಈ ಒಡವೆಯವನ್ನೆಲ್ಲ ಬೇಡ ಎಂಬುದಾಗಿ ಸತ್ಯವೇದದಿಂದ ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಅವ್ರಿಗೆ ನಿರೂಪಿಸಿ ತೋರಿಸಿದೆ. ಅದರಲ್ಲಿ ಒಬ್ಬ ಯವನಸ್ಥೆ ನಾನು ತೆಗೆದು ಬಿಡ್ತೇನೆ ಪಾಸ್ಟ್ರೆ ಅಂತ ಹೇಳಿ ಆಗಲೇ ಎಲ್ಲವನ್ನೂ ತೆಗೆದ್ಲು. ಆದರೆ ಒಂದು 4 ಜನ ಇದೇನು ಪಾಸ್ಟ್ರೆ ಈ ರೀತಿ ಮಾತನಾಡ್ತೀರಾ, ಈ ರೀತಿ ಮಾತನಾಡಿದ ಸಭೆಗೆ ಬರುವುದಿಲ್ಲ. ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಇದು ಇನ್ನೂ 2-3 ವಿಷಯಗಳ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ತೆಗೆದುಕೋಬೇಕಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇವೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಪುಸ್ತಕದಲ್ಲಿ ಎಲ್ಲ ಸಭೆಯ ಎಲ್ಲ ಅಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾಹಿತಿಯನ್ನು ಕೊಡಲ್ಪಟ್ಟಿದೆ. ಹಿರಿಕರು ಹೇಗಿರಬೇಕು, ಸಭಾ ಪಾಲಕರು ಹೇಗಿರಬೇಕು, ಅಧ್ಯಕ್ಷರು ಹೇಗಿರಬೇಕು ಅಂತ. ನೀವು ಅಧ್ಯಕ್ಷರು ಹೇಗಿರಬೇಕು ಅಂತ ಸ್ವಲ್ಪ ದಯವಿಟ್ಟು ಮಾಹಿತಿಯನ್ನು ನೀಡಿ. ಇದನ್ನು ನಾವು ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 2ರಿಂದ 7ನೇ ವಚನದವರೆಗೂ ಇದನ್ನು ಓದ್ತೇವೆ. ಓದುವುದು ಬಹಳ ಉಚಿತ ಅಂತ ನನಗನ್ನಿಸುತ್ತೆ, ಎಲ್ಲರಿಗೂ ಸ್ಪಷ್ಟವಾಗುತ್ತೆ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು, ಹೊಡೆದಾಡುವವನು ಆಗಿರಬಾರ್ದು. ಸಾತ್ವಿಕನು, ಕುತರ್ಕ ಮಾಡದವನು, ದ್ರವ್ಯಾಶ ಇಲ್ಲದವನು ಆಗಿರಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಮರಿಸುವನು? ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದಾನು. ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು. ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರುಳಿನೊಳಗೆ ಸಿಕ್ಕಿಬಿದ್ದಾನು. ಇಂಥವ್ರನ್ನ ಎಲ್ಲಿ ಹುಡುಕೋದು ಬೋಧಕರೇ? ಪ್ರತಿಯೊಬ್ಬ ಸೇವಕರು ಈ ಗುರಿಗಳನ್ನು ಇಟ್ಟುಕೊಂಡು ಪವಿತ್ರಾತ್ಮನ ಬಲದಿಂದ ಇವುಗಳನ್ನು ಸಾಧನೆ ಮಾಡಲಿಕ್ಕೆ ನೋಡಬೇಕು. ಇದು ಸಾಧ್ಯ. ಇದನ್ನು ಸಾಧ್ಯ ಮಾಡಲಿಕ್ಕೆ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದದ್ದು, ಪವಿತ್ರಾತ್ಮನನ್ನು ನಮ್ಮ ಮಧ್ಯದಲ್ಲಿ ಇಟ್ಟದ್ದು ಮತ್ತು ಈ ವಾಕ್ಯಗಳನ್ನು ಕೂಡ ನಮಗಾಗಿ ಕೊಟ್ಟದ್ದು. ಹಿರಿಕರಿಗಾಗಿ ಏನು ಮಾಹಿತಿ ನೀಡಿದೆ? ಅದೇ 1 ತಿಮೋತಿ 3ನೇ ಅಧ್ಯಾಯ 8ನೇ ವಚನದಿಂದ ನೋಡುವಾಗ ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು 2 ಮಾತಿನವರು, ಮದ್ಯ ನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ
ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅದರ ಮೇಲೆ ಯಾರು ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ನೋಡಿ, ಎಷ್ಟು ಕೂಲಂಕುಷವಾಗಿ ಇಲ್ಲಿ ನಾವು ನೋಡ್ತಿದ್ದೇವೆ. ಎರಡು ಮಾತಿನವರು ಇರಬಾರ್ದಂತ, ಮಧ್ಯ ಇಲ್ಲೊಂದು ಮಾತು ಅಲ್ಲೊಂದು ಮಾತು, ಇವ್ರ ಹತ್ರ ಹತ್ಸ್ಕೊಂಡು ಅಲ್ಲಿ ಹೋಗಿ ಇದು ಮಾಡೋದು, ನೀಚ ಲಾಭವನ್ನ ಅಂದ್ರೆ ಸೇವೆ ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ಸೈಡ್ ಬಿಸ್ನೆಸ್ ಯಾವುದು ಇರ್ಕೊಡು. ಇದೇ ಈ ಒಂದು ಸಭಾಪಾಲಕರಿಗೆ, ಹಿರಿಕರಿಗೆ ಮತ್ತು ಆ ಡೀಕನ್ಸ್ ಅನ್ನುವಂಥವ್ರಿಗೆ ಇವೆಲ್ಲ ಒಂದು ರೀತಿಯ ಬುದ್ಧಿವಾದವನ್ನು ಕೊಡುವುದನ್ನು ಇಲ್ಲಿ ನಾವು ಗಮನಿಸ್ತೇವೆ. ಈ ಎರಡು ಅಂಶಗಳನ್ನು ನಾವು ಎರಡು ರೀತಿಯಾದ ಒಂದು ವಿವರಣೆಗಳನ್ನು ನಾವು ನೋಡಿದಾಗ ತುಂಬ ಗಂಭೀರವಾಗಿರ್ತಕ್ಕಂಥ ವಿಷಯಗಳು. ಇದನ್ನು ಪಾಲನೆ ಮಾಡಲೇಬೇಕು, ಅದು ದೇವರ ಮಕ್ಕಳಿಗೆ ಇದು ತುಂಬ ಒಂದು ನಾಂದಿಯಾಗಿರ್ತಕ್ಕಂಥ ಒಂದು ವಿಷಯಗಳು. ಆದರೂ ಸಹ ನಮ್ಮ ಒಂದು ಮನುಷ್ಯನ ಬಲಹೀನತೆಯಿಂದ ಎಲ್ಲ ಸಭೆಗಳಲ್ಲಿ ಒಬ್ಬರು ಇಬ್ಬರು ಆ ರೀತಿಯಾಗಿ ಸೇರ್ಕೊಂಡ್ಬಿಡ್ತಾರೆ. ಅಂಥವ್ರನ್ನ ನಾವು ಏನು ಮಾಡೋದು ಬೋಧಕರೇ? ಇಲ್ಲಿ ಹೇಳಿದ ಹಾಗೆ ನೋಡಿ, ಇದು ಮೊದಲ ಸಭೆ ಅಂತಂದರೆ ಮೊದಲನೇ ಶತಮಾನದಲ್ಲಿಯೇ ಇಂತಹ ತೊಂದರೆ ಸಭೆಯಲ್ಲಿ ಇದ್ದದ್ದರ ಪ್ರಯುಕ್ತ ಪೌಲನು ಈ ಸಂದೇಶವನ್ನು ಬರೆದ. ಸೈತಾನನು ಕ್ರಿಸ್ತನ ಸಭೆ ಎಂಬ ಈ ದೇಹವನ್ನು ಕೆಡಿಸಲಿಕ್ಕೆ ಯಾವಾಗಲೂ ಪ್ರಯತ್ನಿಸುತ್ತಿರುವುದರಿಂದ, ಮನುಷ್ಯರು ಸೈತಾನನೊಡನೆ ಸಹಕರಿಸುತ್ತಿರುವುದರಿಂದ ನಾವು ಬಲ್ಲಂಥವರು ಬಹಳ ತಾಳ್ಮೆಯಿಂದ, ಬಹಳ ಪ್ರೀತಿಯಿಂದ, ಬಹಳ ಸಹನೆಯಿಂದ, ಆದರೂ ಬಹಳ ಶಿಸ್ತಿನಿಂದ ಇಂಥವರನ್ನು ತಿದ್ದಿ ಸ್ವಾಮಿ ಕಡೆಗೆ ತಿರುಗಿಸುವಂಥದ್ದು ಒಳ್ಳೆಯದಾಗ್ಬೋದು. ಆಮೇಲೆ ಬೋಧಕರಾದ ಮುರಳಿ ಅವರೇ, ಇಷ್ಟೆಲ್ಲ ಒಂದು ಮಾಹಿತಿ ಸತ್ಯವೇದದಲ್ಲಿ ಇದ್ದರೂ ಸಹ ಇದು ಏನೋ ಅಂತಾರಲ್ಲ, ಗೈಡ್ ಲೈನ್ಸ್ ಅಂತ ಹೇಳ್ತೇವೆ, ಪಾಲಿಸಿ ಅಂತ ಹೇಳ್ತದೆ, ಎಲ್ಲ ಇದೆ ಇದರಲ್ಲಿ. ಆದರೂ ಕೂಡ ನಮ್ಮ ಸಭೆಗಳಲ್ಲಿ ಇದನ್ನೆಲ್ಲ ಪಾಲನೆ ಮಾಡದೇ ಇರೋದಕ್ಕೆ ಎಷ್ಟೋ ಸಭೆಗಳಲ್ಲಿ ಉದಾಹರಣೆ ಆಗಿರ್ತಕ್ಕಂಥ ತೊಂದರೆಗಳಾಗಿದೆ ಅಲ್ವೇ? ಖಂಡಿತವಾಗಿಯೂ ಇದರ ವಿಚಾರವಾಗಿಯೇ ಅಂತ್ಯಕಾಲದಲ್ಲಿ ಇಂಥ ಒಂದು ಸನ್ನಿವೇಶ ಇರ್ತದೆ ಅನ್ನೋದನ್ನು ಮೊದಲನೇ ತಿಮೋತಿ 4ನೇ ಅಧ್ಯಾಯದಲ್ಲಿ ಅವನು ತಿಳಿಸ್ತಾನೆ. ಆದರೂ ಮುಂದನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೆ, ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಏನೆಲ್ಲ ಹೇಳ್ತಾನೆ ನೋಡಿ. ಕೊನೆ ಕಾಲದಲ್ಲಿ ಎಂಥವ್ರು ಬರ್ತಾರೆ? ಸುಳ್ಳು ಬೋಧಕರು, ಒಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು, ಆತನು ಉಂಟು ಮಾಡುವುದೆಲ್ಲವೂ ಒಳ್ಳೆಯದೇ ಎಂಬುದಾಗಿ ಹೇಳಿ ಕೊನೆಗೆ ಇನ್ನೂ ಹೇಳುವಂಥ ವಿಚಾರವನ್ನು ಗಮನಿಸುವಾಗ, ಕೇವಲ ಪ್ರಾಪಂಚಿಕವಾದ ಈ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ ಎಂಬುದಾಗಿ ಯವನಸ್ಥರಿಗೆ ಹೇಳುವುದನ್ನು ನೋಡ್ತೇವೆ. ದೇವರ ವಿಚಾರದಲ್ಲಿ ನೀನು ಸಾಧನೆ ಮಾಡಿಕೋ. ಇಂಥ ವಿಷಯಗಳೆಲ್ಲ ಕೊನೆ ಕಾಲದಲ್ಲಿ ಅಧಿಕವಾಗ್ತವೆ. ನೀನು ಎಚ್ಚರ ವಹಿಸಿ ನಿನ್ನ ಸಭೆಯವರಿಗೂ, ನೀನು ಒಬ್ಬ ಬೋಧಕನಾಗಿ, ಯವನಸ್ಥ ಬೋಧಕನಾದ ತಿಮೋತಿಯೇ, ನೀನು ಸಹ ಈ ವಿಚಾರದಲ್ಲಿ ಸಾಧನೆಯನ್ನು ಗೈಯಿ ಎಂಬುದಾಗಿ ಆತನು ಹೇಳೋದನ್ನು ನೋಡ್ತೇವೆ. ಬೇರೆ ಯಾವುದಾದ್ರೂ ಅಂಶವನ್ನು ನಾವು ಮರ್ತಿದ್ದೀವ ಬೋಧಕರೇ? ಇಲ್ಲಿ ಮುಂದೆ ಏನನ್ನು ಹೇಳ್ತಾನೆ ಪೌಲನು ಅಂತಂದರೆ, ಕೌಟುಂಬಿಕವಾಗಿಯೂ ಮನೆಯಲ್ಲಿ ಸ್ತ್ರೀಯರು ಹೇಗಿರಬೇಕು ಅನ್ನುವಂಥದ್ದನ್ನು ಕೆಲವು ವಚನಗಳಲ್ಲಿ ಆತನು ಹೇಳ್ತಾನೆ. ಈ ಕೌಟುಂಬಸ್ಥರಾಗಿರ್ತಕ್ಕಂಥವರು ಮನೆಯಲ್ಲಿ ಒಳ್ಳೆಯ ಮಾದರಿಯನ್ನು ತೋರಿಸಬೇಕು ಅಂತ ಹೇಳ್ತಾನೆ. ಆನಂತರ ಇನ್ನೂ ಅನ್ವಯವಾಗ್ತಕ್ಕಂಥ ಕೆಲವು ವಿಷಯಗಳನ್ನು ಆತನು ಬರಿತಾ ಹೋಗ್ತಾನೆ. ಎಚ್ಚರಿಕೆಯನ್ನು ಹೇಗೆ ಈ ಕೊನೆಯ ಕಾಲದಲ್ಲಿ ಬೋಧಕನಾದಂಥ ತಿಮೋತಿಗೆ ಹೇಳ್ತಾನೆ.
ಸುಳ್ಳು ಬೋಧಕರು ಬಂದು ನಿಮ್ಮನ್ನು ವಂಚಿಸುವರು ಅಂತ ಹೇಳ್ತಾನೆ. ಈ ಕೆಲವು ವಿಷಯಗಳಲ್ಲಿ ಮನಸ್ಸಿನ ಶಿಸ್ತನ್ನು ಪ್ರತಿಯೊಬ್ಬ ಬೋಧಕರು ಕಾಯ್ದುಕೊಳ್ಳಬೇಕು ಅನ್ನುವಂಥದ್ದು ಅಂಶವನ್ನು ಈ ಮೂಲಕ ನಾನು ತಿಳಿಯ ಬಯಸ್ತೇನೆ. ಎಲ್ಲ ಬೋಧಕರುಗಳು ಹತೋಟಿಯಲ್ಲಿ ಅವರ ಮನಸ್ಸನ್ನು ಇಟ್ಕೋಬೇಕು ಎಂಬತಕ್ಕಂಥ ವಿಷಯ. ಒಂದು ಸಣ್ಣ ವಿರಾಮದ ನಂತರ ಈ ಸ್ವಾರಸ್ಯವಾಗಿರ್ತಕ್ಕಂಥ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್. ಬೋಧಕರಿಗೆ, ಸದಸ್ಯರಿಗೆ, ಹಿರಿಕರಿಗೆ ಎಲ್ಲರಿಗೂ ಮಾಹಿತಿ ಇದೆ ಈ ಪುಸ್ತಕದಲ್ಲಿ. ಹಣದ ವಿಚಾರವನ್ನು ಮಾತನಾಡಲಿಲ್ಲ ಅಂದರೆ ಈ ಚರ್ಚೆ ಪೂರ್ತಿ ಆಗೋದಿಲ್ಲ. ಬೋಧಕರಾದ ಪೀಟರ್ ಅವರೇ, ನಮ್ಮ ತಂದೆಯವರು ಹೇಳ್ತಾ ಇದ್ರು, ಒಂದು ಈ ಲೋಕದಲ್ಲಿ ಇರ್ತಕ್ಕಂಥವ್ರು ಒಂದು ಹೆಣ್ಣಿಗೆ ಹೆಸರು ಕೆಡಿಸ್ಕೊಡ್ತಾರೆ, ಇಲ್ಲ ಹಣದಲ್ಲಿ ಹೆಸರು ಕೆಡಿಸ್ಕೊಡ್ತಾರೆ ಅಂತ. ಪೌಲನು ಹಣದ ವಿಚಾರವಾಗಿ ಸುವಾರ್ಥ ಸೇವೆ ಮತ್ತು ಹಣ, ದೇವರ ಕೆಲಸ ಮತ್ತು ಹಣ, ಆ ವಿಚಾರದಲ್ಲಿ ಹಣದ ವಿಚಾರವಾಗಿ ಏನನ್ನು ಹೇಳಿದ್ದಾನೆ? ಇದನ್ನು ನಾವು 6ನೇ ಅಧ್ಯಾಯ ಕೊನೆಯ ಕೆಲವು ವಚನಗಳಲ್ಲಿ ನೋಡ್ತೇವೆ. ಆತನು ಏನು ಬರೆದಿದ್ದಾನೆ, ದಯವಿಟ್ಟು ಓದೋಣ ಇದನ್ನು. 17ನೇ ವಚನ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ, ವಾಸ್ತವವಾದ ಜೀವನವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಆಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಈಗ ನಾವು ನಮ್ಮ ಮಕ್ಕಳಿಗೆ ಹುಷಾರು ತಪ್ಪಿದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ, ಫೋನ್ ಡೈರೆಕ್ಟ್ರಿನ ತೆಗೆದು ಒಂದು ದೊಡ್ಡ ಸ್ಪೆಷಲಿಸ್ಟ್ ಡಾಕ್ಟ್ರ್ ಎಲ್ಲಿದ್ದಾರೆ ಅಂತ ಕಂಡುಹಿಡಿತೀವಿ. ಈ ವಚನದ ಪ್ರಕಾರ ನಾವು ಈ ಸ್ಪೆಷಲಿಸ್ಟ್ ಡಾಕ್ಟರ್ನ ಕಂಡುಹಿಡಿಯೋದ ಬದಲು ಅಲ್ಲಿ ಮೇಲಿರ್ತಕ್ಕಂಥ ಸ್ಪೆಷಲಿಸ್ಟ್ ಡಾಕ್ಟರ್ ಮೇಲೆ ನಾವು ನಂಬಿಕೆ ಇಡಬೇಕು ಅಲ್ವಾ ಬೋಧಕರೇ? ಇಲ್ಲಿ ಇತ್ತೀಚೆಗೆ ಈಗ ಪೋಸ್ಟ್ ಮಾಡರ್ನ್ ಎರಾ ಅಂತ ಹೇಳ್ತೇವೆ. ನಮ್ಮ ದೇಶದಲ್ಲಿ ಜಾಗತೀಕರಣ ಇದರಿಂದಾಗಿ ಯಾರ್ಯಾರನ್ನು ದೇವರು ಈ ಸುವಾರ್ತೆ ತಿಳಿದುಕೊಳ್ಬೇಕು ಅಂತ ಆರಿಸಿಕೊಂಡನೋ ಅವರೆಲ್ಲರೂ ನಾವು ಈಗ ನಮ್ಮ ಮಕ್ಕಳು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ತಾ ಸಾಕಷ್ಟು ಹಣವನ್ನು ಸಂಪಾದಿಸ್ತಾ ಇದ್ದೇವೆ ನಮ್ಮ ಒಂದು ವಾತಾವರಣದಲ್ಲಿ. ಈ ಹಣ ಸಂಪಾದನೆ, ಈ ಲೋಕದ ಐಶ್ವರ್ಯ ನಮಗೆ ದೊಡ್ಡ ಆಶೀರ್ವಾದ ಅಂತ ನಮಗೆ ಬರ್ತಕ್ಕಂಥ ಎಲ್ಲ ಇಂಥ ಆದಾಯವನ್ನು, ಐಶ್ವರ್ಯವನ್ನು ನಮಗಾಗಿ ಉಪಯೋಗ ಮಾಡುವಂಥದ್ದು ತಪ್ಪಾಗ್ಬೋದು ಅಂತ ಈ ವಾಕ್ಯ ನಮಗೆ ಹೇಳ್ತದೆ. ಭಾಳ ಎಚ್ಚರಿಕೆ ನೋಡಿ. ಯಾಕೆಂದರೆ ಹಣವೇ ಎಲ್ಲದಕ್ಕೂ ಕಾರಣ ಅಂತ ಪೌಲನು ಇನ್ನೊಂದು ಸ್ಥಳದಲ್ಲಿ ಹೇಳ್ತಾನೆ. ಮತ್ತು ಈ ಹಣಕ್ಕಾಗಿ ಆಸೆ ಪಟ್ಟು ಐಶ್ವರ್ಯವಂತರಾದವರು ಹೀಗೆ ಬಿದ್ದು ಹೋಗಿದ್ದಾರೇನೋ ಅಂತ ಹೇಳ್ತಾರೆ. ಒಂದು ವೇಳೆ ದೇವರು ಒಬ್ಬನನ್ನು ಶ್ರೀಮಂತನನ್ನಾಗಿ ಮಾಡಿದ್ದಾನೆ ಅಂತ ಅನ್ನೋದಾದರೆ ಆ ಒಂದು ಶ್ರೀಮಂತಿಕೆ ಆ ವ್ಯಕ್ತಿಗೆ ಅದು ವರವಾಗಿ ಕೊಡಲ್ಪಟ್ಟಿರ್ಬೋದು. ಅದು ಯಾವಾಗ ವರ ಎಂದರೆ ಆ ವ್ಯಕ್ತಿ ಹೆಚ್ಚಿನ ಭಾಗವನ್ನು ದೇವರ ಸೇವೆಗಾಗಿ ವಿನಿಯೋಗಿಸುವಾಗ. ಅದು ಒಂದು. ಇನ್ನೊಂದು, ಆ ಒಂದು ಐಶ್ವರ್ಯವು ಅವರಿಗೆ ದುಃಖವನ್ನು ತರಿಸಬಾರದು. ಅದು ಖಂಡಿತವಾಗಲೂ ನೀವು ಇದನ್ನು ಮಾಡಲಿಲ್ಲವಾದರೆ ಆ ಹಣ ದೇವರದು, ನಾನು ಬರೀ ಮೇಲ್ವಿಚಾರಕ, ಇದನ್ನು ಸರಿಯಾಗಿ ನಾನು ಖರ್ಚು ಮಾಡಬೇಕು, ವೆಚ್ಚ ಮಾಡಬೇಕು ಅನ್ನುವಂಥ ತಿಳುವಳಿಕೆ ಆತನಿಗೆ ಬರಲಿಲ್ಲವಾದರೆ ಅದು ದುಃಖವನ್ನು ತರಬಹುದು. ಬೋಧಕರಾದ ಮುರಳಿ ಅವರೇ, ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಬೋಧಕರಾದ ಪೀಟರ್ ಅವರು ಹೇಳಿದ್ದಾರೆ. ನೀವು ಈಗ ಹಣದ ಮೇಲೆ ಅಥವಾ ಐಶ್ವರ್ಯದ ಮೇಲೆ ನಿಮ್ಮ ಒಂದು ಸ್ವಂತ ಜೀವನದಲ್ಲಿ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ? ನೋಡಿ, ಬೋಧಕರು ಈಗಾಗಲೇ ತಿಳಿಸಿದಂಥ ರೀತಿಯಲ್ಲಿ ಮತ್ತು ನೀವು ಸಹ ಒಳ್ಳೆಯ ರೀತಿಯಲ್ಲಿ ಹೇಳಿದ್ರಿ, ಹೆಣ್ಣು, ಹೊನ್ನು, ಮಣ್ಣು, ಈ ಮೂರು ವಿಚಾರದಲ್ಲಿ ಭಾಳ ಎಚ್ಚರದಿಂದ ಇಲ್ಲದಿದ್ದರೆ ಒಬ್ಬ ಕ್ರೈಸ್ತನು ಹೆಸರನ್ನು ಕೆಡಿಸ್ಕೊಳ್ಬೋದು ಎಂಬುದಾಗಿ. ಹಾಗೆ ಇಲ್ಲಿ 1 ತಿಮೋಥಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣ ಕೆಟ್ಟದಲ್ಲ, ಹೆಣ್ಣು ಕೆಟ್ಟದಲ್ಲ,
ಮಣ್ಣೂ ಕೆಟ್ಟದಲ್ಲ, ಅದರ ಅತಿ ಆಸೆ ದುರಾಸೆ ಉಂಟಲ್ಲ, ಅದಕ್ಕೆ ಸಕಲ ಆ ಒಂದು ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಕೊಡ. ಈಗ ಹಣವನ್ನು ನೀವು ಯಾವ ರೀತಿಯಲ್ಲಿ ನಿಮ್ಮ ಪಾರುಗತ್ಯಗಾರಿಕೆಯಲ್ಲಿ ನೀವು ಯಾವ ರೀತಿ ನಡೆಸ್ತಿದ್ದೀರಿ ಎಂಬುದಾಗ, ಮೊದಲು ಸಂಬಳ ಬಂದಾಗ ನಾನು ನನ್ನ ಮಡದಿ ಮಗನು 3 ಜನರು ಮೊಣಕಾಲು ಊರಿ ಆ ಪೇ ಪ್ಯಾಕೆಟನ್ನು ಅಲ್ಲಿ ಇಟ್ಟು ದೇವರಿಗೆ ಅರ್ಪಿಸಿ, ಸ್ವಾಮಿ ಇದರಲ್ಲಿರುವಂಥ ಸಕಲ ರೂಪಾಯಿಯು ನಿನ್ನದೇ, ಮೊದಲು ಈ 10 ಭಾಗವನ್ನು ನಿಮಗೆ ಅರ್ಪಿಸ್ತೇವೆ, ಇನ್ನೊಂದು 10 ಭಾಗ ಕಾಣಿಕೆಗಾಗಿ ಉಪಯೋಗಿಸ್ಕೊಳ್ತೇವೆ ಅಂತ ಹೇಳಿ, ಇನ್ನು 80ರಷ್ಟು ಭಾಗವನ್ನು ಅಡುಗೆ ಮನೆಗೆ ಎಷ್ಟು ಖರ್ಚಿದೆ, ಟೆಲಿಫೋನ್ಗೆ ಎಷ್ಟು ಖರ್ಚಿದೆ, ಗಾಡಿ ಪೆಟ್ರೋಲ್ಗೆ ಎಷ್ಟು ಖರ್ಚಿದೆ, ಮಗನ ಫೀಸ್ಗೆ ಎಷ್ಟು ಖರ್ಚಾಗ್ತದೆ, ಈ ಥರ ಎಲ್ಲ ವಿಚಾರದಲ್ಲೂ ಒಂದು ಬಜೆಟಿಂಗ್ ಮಾಡಿ ಪ್ರಾರ್ಥನೆಯಲ್ಲಿ ಆರಂಭಿಸಿದಾಗ ಆ ತಿಂಗಳೆಲ್ಲ ಸ್ವಾಮಿ ನಮ್ಮನ್ನು ಹೇಗಾದರೂ ಆ ಹಣವನ್ನು ಆಶೀರ್ವದಿಸ್ತಾನೆ. ನಮ್ಮ ಒಂದು ಖರ್ಚು ಮಾಡುವುದರಲ್ಲಿಯೂ ಆತನ ಒಂದು ಜ್ಞಾನ ಸಿಂಪಡಿಕೆಯು ನಮ್ಮಲ್ಲಿ ಆ ಒಂದು ಸಂತೃಪ್ತಿಯು ನಮಗೆ ಒದಗಿ ಬಂದಿದೆ ಎಂಬುದನ್ನು ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ನಾನು ಕಂಡಿದ್ದೇನೆ. ಅತಿ ಉತ್ತಮ, ತುಂಬ ಚೆನ್ನಾಗಿದೆ. ನಿಮ್ಮ ಅನುಭವದಲ್ಲಿ ಹಣವನ್ನು ಯಾವ ರೀತಿ ನೀವು ಅದನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದೀರಾ? ನಾವು ಭಾಳ ಎಚ್ಚರಿಕೆಯಿಂದ ಖರ್ಚು ಮಾಡ್ತೇವೆ. ನಾವು ಯಾವುದೇ ಥರದ ಹೊಸ ಖರ್ಚಿಗೆ ಹೋಗೋದಿಲ್ಲ. ಹೇಗೆಂದರೆ ನಮ್ಮ ಮೂಲ ಅವಶ್ಯಕತೆಗಳು ಎಷ್ಟಿದೆ ಅದಕ್ಕೆ ವ್ಯಯ ಮಾಡಲಿಕ್ಕೆ ನೋಡ್ತೇವೆ. ಅದು ದುಂದಾಗಿರಬಾರ್ದು, ಅದು ಕಡಿಮೆನೂ ಆಗಿರಬಾರ್ದು. ಮೂಲ ಅವಶ್ಯಕತೆಗಳು ಅದು ಆಗಿ ಉಳಿದದ್ದನ್ನು ನಾವು ಇನ್ನಿತರ ಯಾವುದಾದ್ರೂ ಕೆಲಸಕ್ಕೋ ಸಹಾಯಕ್ಕೋ ಅಥವಾ ಅವಲಂಬಿತರಿಗೆ ಖರ್ಚು ಮಾಡೋದಕ್ಕೋ ಉಪಯೋಗ ಮಾಡ್ತೇವೆ. ಉತ್ತಮ, ಅತಿ ಉತ್ತಮ. ಒಂದು ಪ್ರಾರ್ಥನೆಯನ್ನು ಮಾಡಿಬೋದು. ಪರಿಶುದ್ಧ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಪೌಲನು ತಿಮೋತಿಗೆ ಬರೆದ ಪತ್ರಿಕೆಗಳ ಮೂಲಕ ಭಾಳಷ್ಟು ವಿಷಯಗಳನ್ನು ಕಲ್ತಿದ್ದೇವೆ. ಒಳ್ಳೆಯ ಬೋಧಕರು ನಮ್ಮ ಬೋಧಕರುಗಳಾಗಿರಬೇಕು. ಸಭಿಕರು ಇದರಿಂದ ಆಶೀರ್ವಾದ ಹೊಂದಬೇಕು. ಹಣದ ಉಪಯೋಗ ಸರಿಯಾಗಿ ಆಗಬೇಕು. ಸೈತಾನನಿಂದ ರಕ್ಷಿತರಾಗಬೇಕು. ನಮಗೆ ಸಹಾಯ ಮಾಡೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ನಿಮ್ಮಿಬ್ಬರಿಗೂ ವಂದನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ತಿಮೋತಿಗೆ ಬರೆದಿರ್ತಕ್ಕಂಥ ಪತ್ರಿಕೆ ಬರೀ ಬೋಧಕರು, ಹಿರಿಕರು, ಸಭಾ ಪಾಲಕರಿಗೆ ಮಾತ್ರವಲ್ಲ, ಎಲ್ಲರಿಗೂ. ಏಕೆಂದರೆ ನಾವೆಲ್ಲರೂ ಸುವಾರ್ಥ ಸೇವೆಯಲ್ಲಿ ಭಾಗಿಗಳಾಗಿದ್ದೇವೆ. ಈ ಪತ್ರಿಕೆಯನ್ನು ಓದ್ರಿ, ನಿಮ್ಮ ಒಂದು ದೇವರ ಜೊತೆಯಲ್ಲಿರ್ತಕ್ಕಂಥ ಸಂಬಂಧವನ್ನು ಸರಿಪಡಿಸ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.